ಆಲ್ಮೋಸ್ಟ್ 30 ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಯಾಕೆಂದರೆ ಬ್ಯಾಂಗ್ಳೂರು ಹೋಗ್ಬಿಟ್ಟಿದ್ದೆ, ಸ್ವಲ್ಪ ಏನೋ ಕೆಲಸ ಆಯಿತು, ಅದ್ರ ಮೇಲೆ ನಾವು ಇದ್ದೆ. ಇವಾಗ ಬ್ಯಾಕ್ ಟು ತೋಟ ಈಗ ಬರ್ತಾಯಿದ್ದೀವಿ. ಈಗ ಇನ್ನೂ ರೆಗ್ಯುಲರ್ ತೋಟದ್ದು ವೀಡಿಯೋಸ್ ಇದ್ದೇ ಇರುತ್ತೆ. ಒಂದು ಸತಿ ಕಂಬ ಚಿಗುರು ತೆಗೆದಿದ್ವಿ ನೋಡಿ, ಇನ್ನೊಂದ್ಸತಿ ಬಂದಿದೆ, ಇನ್ನೊಂದ್ಸತಿ ಪುನಃ ತೆಗಿಸ್ಬೇಕೀಗಿದ್ನ ಇದೆ. ಮಾತ್ರ ಬೆಳಿಗ್ಗೆ ಸ್ವಲ್ಪ ಮಳೆ ಬಂದಿದ್ದಾರೆ ಹೋಯ್ತು. ಈಗ ನೋಡಿ ಇಲ್ಲಿ ವೀಡ್ ಕಟ್ರೆಲ್ಲ ಹೊಡಿತಾ ಇದ್ದಾರೆ, 4 ಮಿಷಿನ್ ಹೊಡಿತಾ ಇದ್ದಾರೆ ಅಲ್ಲಿಂದ. ನೋಡಿ ಕಂಬದಲ್ಲಿ ಹಾಕಿದ್ದು ಹೊಸ ಚಿಗುರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಆಲ್ಮೋಸ್ಟ್ 12 ಅಡಿನೂ ಬಂದಾಯ್ತು. ಅದ್ರ ಮೇಲೆ ಇನ್ನೊಂದು 5 ಅಡಿ ಉದ್ದ ಮಾಡಿಸ್ತೀನಿ. ಈಗ ಸ್ಟುಡಿಯೋದಲ್ಲಿ ಬರೋದಲ್ಲೇ ಆಲ್ಮೋಸ್ಟ್ 30 ಡೇಸ್ ಆಗಿಬಿಟ್ಟಿತ್ತು. ಯಾಕೆ ಬ್ಯಾಂಗ್ಳೂರಿಂದ ನೋಡಿ ನಾನು ಪಾಪ ಬಂದು ಕೂತ್ಕೊಂಡು ನಮ್ಮ ಜೊತೆ ಇದೆ ನೋಡಿ. ವೀಕ್ಷಾ ಇದ್ದಾಳೆ, ವೀರ್ ಇದ್ದಾಳೆ, ವೀಕ್ಷಾ ಇದ್ದಾಳೆ, ಶ್ರೇಯಾನ, ವೀರ್ ನೋಡಿ ಇಲ್ಲಿ. ಏಯ್ ವೀರ್ ಬನ್ನಿ. ಒಳ್ಳೆ ಮಳೆ ಸ್ಟಾರ್ಟ್ ಆಗಿದೆ ಮಾತ್ರ. ಬೆಳಿಗ್ಗೆ ಹಂಗೆ ಶೆಕೆ ಇತ್ತು, ಮೋಡ ಇತ್ತು. ಈಗ ನೋಡಿ ಮಳೆ ನೋಡಿ. ಗುಡ್ ಮಾರ್ನಿಂಗ್. ಮ್ಯಾಂಗೋಸ್ಟ್ರೀನ್ ಹೋಗಿದ್ದೆ ಅಲ್ಲಿ ಫಾರ್ಮಿಗೆ, ಮಂಗಳೂರು ಹೋಗ್ತಾ. ಚೆನ್ನಾಗಿತ್ತು, ನಿಮಗೂ ಖುಷಿಯಾಗಿದೆ ಅಂದ್ಕೊಳ್ತೀನಿ. ವಾಪಸ್ ಬ್ಯಾಕ್ ಟು ತೋಟ. ಎಲ್ಲ ಯೋಚನೆ ಮಾಡ್ತಿರ್ಬೋದು. ಆಲ್ಮೋಸ್ಟ್ ಎಲ್ಲ 40 ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋದಲ್ಲೇ. ಆಲ್ಮೋಸ್ಟ್ 30 ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಯಾಕೆಂದರೆ ಬ್ಯಾಂಗ್ಳೂರು ಹೋಗ್ಬಿಟ್ಟಿದ್ದೆ, ಸ್ವಲ್ಪ ಏನೋ ಕೆಲಸ ಆಯಿತು, ಅದ್ರ ಮೇಲೆ ನಾವು ಇದ್ದೆ. ಇವಾಗ ಬ್ಯಾಕ್ ಟು ತೋಟ ಈಗ ಬರ್ತಾಯಿದ್ದೀವಿ. ಈಗ ಇನ್ನೂ ರೆಗ್ಯುಲರ್ ತೋಟದ್ದು ರೆಗ್ಯುಲರ್ ತೋಟದ ಬಗ್ಗೆ ಅಂತೂ ವೀಡಿಯೋಸ್ ಇದ್ದೇ ಇರುತ್ತೆ. ಬನ್ನಿ ಆ್ಯಸ್ ಯೂಶ್ವಲ್. ನಾವು ಬಂದಮೇಲೆ ನೋಡಿ ಕಾಫಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಇರಿಗೇಷನ್ ಆಗಿತ್ತು. ಬ್ಯಾಕ್ ಟು ಬ್ಯಾಕ್ ಸದ್ಯ ನಾವು ಮಳೆ ಇರಲಿಲ್ಲ. ಆಮೇಲೆ ಬ್ಯಾಕ್ ಟು ಬ್ಯಾಕ್ ಮಳೆ ಸ್ಟಾರ್ಟ್ ಆಗಿದ್ಮೇಲೆ ಸ್ವಲ್ಪ ರೆಗ್ಯುಲರ್ ಮಳೆ ಬರ್ತಾಯಿದೆ. ಒಂದು ಸತಿ ಕಂಬ ಚಿಗುರು ತೆಗೆದಿದ್ವಿ ನೋಡಿ, ಇನ್ನೊಂದ್ಸತಿ ಬಂದಿದೆ, ಇನ್ನೊಂದ್ಸತಿ ಪುನಃ ತೆಗಿಸ್ಬೇಕೀಗಿದ್ನ ನೋಡಿ. ಕಂಬ ಚಿಗುರು ಸಖತ್ ಬಂದುಬಿಟ್ಟಿದೆ. ಕಸಿ ಆದಮೇಲೆ ಪುನಃ ಕಂಬ ಚಿಗುರು ನೋಡಿ ಬಂದಿರೋದು. ಗೊಬ್ಬರ ಹಾಕಿದ್ವಲ್ಲ ಸರಿ ಬಂದಿದೆ, ತೆಗಿಸ್ಬೇಕೀಗ. ಬನ್ನಿ. ಮೆಣಸು ಅಷ್ಟೇ ಸ್ವಲ್ಪ ಚಿಗುರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಗರಿನೂ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನನ್ನ ಸ್ಪ್ರೇ ಆಗಿದೆ ಇದಕ್ಕೆ, ನಾನು ಬ್ಯಾಂಗ್ಳೂರ್ದು ಸ್ಪ್ರೇ ಮಾಡಿಸಿದ್ದು ಇದಕ್ಕೆ ನೋಡಿ. ಎಲ್ಲ ಗರಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಹೊಣೆಗ ರೊಬಸ್ಟಾಗಿ ಒಂದು ಸ್ಪ್ರೇ ಬಾಕಿ ಇದೆ, ಈಗ ಮಾಡ್ತೀವಿ. ಈಗ ವೀಡ್ ಕಟ್ರು ಆಗ್ತಾಯಿದೆ. ವೀಡ್ ಕಟ್ರು ಇದರಲ್ಲಿ ಪಟೇಲ್ ಆಗಿದೆ. ವೀಡ್ ಕಟ್ರದ್ದು ಒಂದು ಪ್ರಾಬ್ಲಮ್ ಏನು ಅಂತಂದರೆ, ವೀಡ್ ಕಟ್ರು ಹೊಡೆದಷ್ಟೇ ಮಳೆ ಬಂತ ಪುನಃ ಚಿಗುರುತ್ತೆ. ಇಲ್ಲಿ ನೋಡಿ ಚಿಗುರು ಬಂದಿರೋದು, ಕಮ್ಮಿ ಚಿಗುರು. ಓಹೋ ಇದನ್ನೆಲ್ಲ ತೆಗಿಸ್ಬೇಕೀಗ. ಈಗ ನೆಕ್ಸ್ಟ್ ರೌಂಡ್ ಬೇರೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಗೊಬ್ಬರ ಹಾಕೋಕ್ಕೆ. ಲಾಂಗ್ ಗ್ಯಾಪ್ ಆಗಿಬಿಡ್ತು. ಆಲ್ಮೋಸ್ಟು ಬ್ಯಾಂಗ್ಳೂರಿದ್ದಾಗ ಅಲ್ಲೂ ಬ್ಯುಸಿ ಆಗಿಬಿಟ್ಟೆ. ಇಲ್ಲಿಗೆ ಬಂದಾದ್ಮೇಲಂತೂ ದೊಡ್ಡ ಶಾಕು. ಅಮ್ಮಂಗೆ ಹುಷಾರಿಲ್ದಾಗ ಆಯಿತು, ಹೋಗ್ಬಿಟ್ಟು ಅದು ಮಂಗಳೂರಲ್ಲಿ ಹೋಗಿದ್ವಿ. ಈಗ ಬ್ಯಾಕ್ ಟು ಬ್ಲಾಗಿಂಗ್ ರೆಗ್ಯುಲರ್ ಬ್ಲಾಗ್ಸ್ ಬರುತ್ತೆ, ಡೈಲಿ ಬ್ಲಾಗ್ಸ್ ಬರುತ್ತೆ ಅನ್ನೋ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅಡಿಕೆ ಗಿಡ ಎಲ್ಲ ತರಿಸಾಯ್ತು. ನಾವು ಅಡಿಕೆ ಗಿಡದಿಂದ ತೀರ್ಥಳಿಂದ ತರಿಸಿದ್ವಿ, ಎಳ್ನೀರು ಗಿಡ ಎಲ್ಲ ನೋಡಿ. ಇದೆಲ್ಲ ಅಡಿಕೆ ಗಿಡ ತರಿಸಿದ್ದೀವಿ ಹೋಗಿಗೆ. ಇದೆಲ್ಲ ಹಾಕಬೇಕೀಗ ನೆಕ್ಸ್ಟಿಗೆಲ್ಲ ನೋಡಿ. ಇದು ಲಾಸ್ಟ್ ಇಯರೆಲ್ಲ ಹೆವಿ ಕ್ರಾಪ್ ಇತ್ತು ಇದರಲ್ಲೆಲ್ಲ. ಇದರಲ್ಲಿಂದ ಎವ್ರೇಜಾಗಿ ಈಗ ಗರಿ ಬಿಟ್ಟಿದೆ ಇದರಲ್ಲೆಲ್ಲ ನೋಡಿ. ಇದರಲ್ಲಿ ಅದೇನು ಅಂತಂದರೆ ಮೇಜರ್ ಏನು ಅಂತಂದರೆ, ಈಗ ನೋಡಿ ಓಸ್ ಪೈಪಲ್ಲಿ ಒಂದು ಇರಿಗೇಷನ್ ಮಾಡ್ಬೋದು. ಓಸ್ ಪೈಪಲ್ಲಿ ಕೊಟ್ಟರೆ ಒಳ್ಳೆಯದು ಬಡ್ಡೆಗೆ ಕೊಡ್ಕೋಬೋದು. ಆದರೆ ಒಂದು ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ ಲೇಬರ್ ಇಶ್ಯೂ ಸಿಕ್ಕಾಪಟ್ಟಾಗಿದೆ. ನಮ್ಮ ಹತ್ರ ಈಗ 2 ಜನ ವರ್ಕರ್ಸ್ ಇದ್ದಾರೆ ಅಷ್ಟೇ. ಅದ್ರಲ್ಲಿ ನಾನು ಹೇಳ್ತೀನಲ್ಲ, ಕ್ಲೀನಾಗಿ ನಮ್ಮದು ರೋಬಸ್ಟಾಗಿ ಒಂದು ಸ್ಪ್ರೇ ಆಯಿತು, ಮೈಕ್ರೋನ್ಯೂಟ್ರಿಯೆಂಟ್ ಮಾಡಿದ್ವಿ. ಮೆಣಸಿಗೆ 1 ರೌಂಡ್ ಆಯಿತು, ಅಡಿಕೆಗೆ 1 ರೌಂಡ್ ಆಯಿತು, ಒಂದು SSP ಕೊಟ್ವಿ, ಒಂದು ಕ್ಯಾಲ್ಸಿಯಂ ನೈಟ್ರೇಟ್ ಕೊಟ್ವಿ ಕಾಫಿಗೆ. ಮೆಣಸಿಗೆ ಒಂದು ಇದು ಕೊಟ್ವಿ, ಯಾವುದು 20-20-0-13 ಕೊಟ್ವಿ. ಆಮೇಲೆ ಬಂದುಬಿಟ್ಟು ಒಂದು ಕ್ಯಾಲ್ಸಿಯಂ ನೈಟ್ರೇಟ್ ಕೊಟ್ವಿ. ಆಮೇಲೆ ಪುನಃ ಬಂದುಬಿಟ್ಟು ನಾವು DAP ಮಿಕ್ಸ್ಚರ್ ಕೊಟ್ವಿ 3ನೇ ರೌಂಡು. ಅಷ್ಟು ಕೆಲಸ ಆಗಿದೆ ಈಗ. ಮತ್ತು ಇನ್ನೊಂದೇನು ಹೇಳ್ಬೇಕಂತಂದರೆ, ಲಾಸ್ಟ್ ಒಂದು 20 ಡೇಸ್ ಬ್ಯಾಕ್ ಒಂದು ಒಳ್ಳೆ ಮಳೆ ಬಂದಿತ್ತು, ಸಿಕ್ಕಾಪಟ್ಟೆ ಗಾಳಿ. ಅಲ್ಲಿ ಸಿಕ್ಕಾಪಟ್ಟೆ ಗಾಳೀಲಿ ಒಳ್ಳೆ ಮರ ಬಿದ್ದುಬಿಟ್ಟಿದೆ ನೋಡಿ. ಇಲ್ಲೆಲ್ಲ ಮರ ಬಿದ್ದೆಲ್ಲ ಡ್ಯಾಮೇಜ್ ಆಗಿರೋದು ನೋಡಿದ್ದೆಲ್ಲ ನೋಡಿದ್ದೆಲ್ಲ. ಈಗ ನೋಡಿ ಇಲ್ಲಿ ವೀಡ್ ಕಟ್ರೆಲ್ಲ ಹೊಡಿತಾ ಇದ್ದಾರೆ, 4 ಮಿಷಿನ್ ಹೊಡಿತಾ ಇದ್ದಾರೆ ಅಲ್ಲಿಂದ. ರಾಜಾ ಕ್ಲೀನಾಗಿ ಕೆಳಗಿಂದ ಹೊಡಿ, ಕೆಳಗಿಂದ ಹೊಡಿ ನೋಡಿ. ಇದ್ರೆ ಬಿಡಕ್ಕೆ ಹೋಗ್ಬೇಡ ನೋಡಿ, ಕೆಳಗಿಂದ ಹೊಡಿ. ತೋಟಕ್ಕೆ ಕಳೆನಾಶಕ ಹೊಡೆಯೋದೇ ಇಲ್ಲ ನಾವು. ಈಗ ವೀಡಿಂಗ್ ಅಂತೂ ಸದೆ ಹೊಡೆಯೋರಂತೂ ಭಾರಿ ಕಮ್ಮಿ. ಸದೆ ಅಂತ ಹೊಡೆಯೋದೇ ಇಲ್ಲ, ಈಗ ಎಲ್ಲ ಬಿಟ್ಟಾಕ್ಬಿಟ್ಟಿದ್ದಾರೆ. ಏನೊಂದು ಆಪ್ಷನ್ ಅಂತಂದರೆ ನಿಮಗೆ ವೀಡಿಂಗು. ಇದರಲ್ಲಿ ನೀವು ರೋಬೋಟ್ಸಲ್ಲಿ ಏನು ನೋಡ್ತಾ ಇದ್ದೀರಾ, ಬರೀ ಓಪನ್ ರೋಡಲ್ಲಿ ಮಾತ್ರ ಜಾಸ್ತಿ ಬಂದಿದೆ, ಒಳಗಿಲ್ಲ ನೋಡಿ. ಒಳಗೆಲ್ಲ ಭಾರಿ ಕಮ್ಮಿ ಇದೆ.
ಕಂಟ್ರೋಲ್ ಆಗಿಬಿಡುತ್ತೆ. ಅದಕ್ಕೆ ವೀಡ್ ಕಟ್ರೆ ಹೊಡ್ಸೋದು. ಈ ಸತಿ ನೀರು ಹೊಡಿಬೇಕಾದ್ರೆ ನೋಡಿದ್ರಿ ಆಲ್ಮೋಸ್ಟ್ ರ್ಯಾಂಪ್ ಕೆರೆ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಆ ರ್ಯಾಂಪ್ ಕಾಣಿಸ್ತಿದೆ. ಆ ರ್ಯಾಂಪ್ ಮೇಲೆ ಟ್ಯಾಕ್ಟರ್ ನಿಲ್ಸಿದ್ವಿ ನಾವು. ಈಗ ರ್ಯಾಂಪ್ ನೋಡಿ ಅಲ್ಲಿ ತನಕ ನೀರು ತುಂಬುತ್ತೆ. ಈಗ ನೋಡಿ ಕಾಣಿಸ್ತೀವಿ, ಅಲ್ಲಿ ತನಕ ನೀರು ತುಂಬುತ್ತೆ ಫುಲ್ ಟೋಟಲ್ ಮೇಲೆ. ಬನ್ನಿ ನನಗೆ ಒಂದು ರೌಂಡ್ ಹೋಗೋಣ. ಬಂದಾದ್ಮೇಲೆ ಸ್ವಲ್ಪ ತೋಟಕ್ಕೆ ಒಂದು ರೌಂಡ್ ಹೋಗ್ತಾ ಇದ್ದೀನಿ, ನೋಡ್ಕೊಂಬರ್ತೀನಿ ಏನು ಆಗ್ತಿದೆ ಅಂತ. ನಾಟ್ ಬ್ಯಾಡ್. ವೇಟ್ ಕಟ್ರ್ ಆಗಿದೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಅಪ್ಡೇಟ್ ಆಗಿದೆ, ತೊಂದರೆ ಇಲ್ಲ. ನನಗೆ ಅದೇ ನೋಡಿ ಸದೇ ನೋಡಿ ಬಂದಿರೋದು. ಇಲ್ಲೆಲ್ಲ ಹೊಡೆದಿಲ್ಲ, ಏನು ಹೊಡಿಬೇಕಿನ್ನು. ಈಗ ಬಂದಾದ್ಮೇಲೆ ಫಸ್ಟು ಸಿಮೆಂಟ್ ಕಂಬ ಹತ್ರ ಬಂದಿದೆ. ಈ ವರ್ಷದ ಫಸ್ಟ್ ಫಸ್ಲು ಬಂದಿದೆ, ತುಂಬ ಖುಷಿ ಆಗ್ತಾಯಿದೆ. ಆಲ್ಮೋಸ್ಟ್ ಇದು ಹಾಕಿ 2 ವರ್ಷಕ್ಕೆ ಫಸ್ಲು ಬಂದಿದೆ ಈಗ. ವೆರಿ ಗುಡ್ ನ್ಯೂಸ್. ಬನ್ನಿ ನೋಡಿ, ಕಂಬದಲ್ಲಿ ಹಾಕಿದ್ದು ಹೊಸ ಚಿಗುರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಆಲ್ಮೋಸ್ಟ್ 12 ಅಡಿನೂ ಬಂದಾಯಿತು. ಅದ್ರ ಮೇಲೆ ಇನ್ನೊಂದು 5 ಅಡಿ ಉದ್ದ ಮಾಡಿಸ್ತೀನಿ. ಈಗ PVC ಪೈಪ್ ಹಾಕ್ಬಿಟ್ಟು ತೋರಿಸ್ತೀನಿ. ಅದ್ರ ಪ್ರೋಸೆಸ್ ಇರುತ್ತೆ. ಜಸ್ಟ್ ನಮ್ಮನ್ನ ಫಾಲೋ ಮಾಡ್ತೀರಿ ಅಷ್ಟೇ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ನಿಮಗೊಂದು ಇನ್ಫಾರ್ಮೇಷನ್ ಇದೇ ಇರುತ್ತೆ. ಬನ್ನಿ ಈಗ ಸ್ಟುಡಿಯೋದಲ್ಲಿ ಬರೋದಲ್ಲೇ ಆಲ್ಮೋಸ್ಟ್ 30 ಡೇಸ್ ಆಗಿಬಿಟ್ಟಿತ್ತು. ಯಾಕೆ ಬ್ಯಾಂಗ್ಳೂರಿಂದ ನೋಡಿ ನಾನು ಪಾಪ ಬಂದು ಕೂತ್ಕೊಂಡು ನಮ್ಮ ಜೊತೆ ಇದೆ ನೋಡಿ. ವೀಕ್ಷೆ ಇದ್ದಾರೆ, ಶ್ರೇಯಾನ, ವೀರ್ ನೋಡಿ ಇಲ್ಲಿ. ಏಯ್ ವೀರ್, ನೋಡಿಲ್ಲಿ. ಏನು ಪಾಪ, ಏನು ಸಮಾಚಾರ ಹೇಳ್ಬೇಕಲ್ಲ. ಮತ್ತೆ ಸುಮ್ಮನೆ ಕೂತಿದ್ದೀನಿ, ಏನು ಮಾಡೋದು? ಫ್ಯಾನ್ ಆನ್ ಮಾಡು. ಆನ್ ಮಾಡ್ರ ಪ್ಲೀಸ್. ಈ ಥರ ನೋಡಿ ಎಣ್ಣೆ ತಗೋಬೇಕಲ್ಲ. ಈತನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಬಂದು ತೋಟದಲ್ಲಿ. ಚೆನ್ನಾಗಿ ಮಾಡೋದು. ಇದು ಪಟ್ಟಣ ಕಾರ್ತಿಕ್ ಅವ್ರ ತೋಟ. ಹೌದಿಲ್ಲ ನೈಸ್. ನೋಡಿ ಇನ್ನು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸು ಬರುತ್ತೆ ಇದರಲ್ಲಿ, ಪಾಡ್ಕಾಸ್ಟಲ್ಲಿದೆ ನೋಡಿ. ಬನ್ನಿ, ಒಳ್ಳೆ ಮಳೆ ಸ್ಟಾರ್ಟ್ ಆಗಿದೆ ಮಾತ್ರ. ಬೆಳಿಗ್ಗೆ ಹಂಗೆ ಸೆಕೆ ಇತ್ತು, ಮೋಡ ಇತ್ತು. ಈಗ ನೋಡಿ ಮಳೆ ನೋಡಿ ಸೂಪರ್ ಆಗಿದೆ ಮಾತ್ರ ನೋಡಿ. ನೈಸ್. Know that they ride or die. I keep boys by my side.